ಎಲ್ರಿಗೂ ನಮಸ್ಕಾರ. ಇದು ಶನಿವಾರದ ಸಂಜೆಯ ಮಿನಿ ಲಾಗ್ ಆಗಿರುತ್ತೆ. ಇಲ್ಲಿ ತುಮಕೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಒಂದು ಸೇಲ್ ಹಾಕಿದ್ರು. ಅದು ರೇಖಾ ಕ್ರಿಯೇಷನ್ಸ್ ಅಂದ್ಬಿಟ್ಟು ಅಲ್ಲಿ ನೋಡೋಣ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ವಿ. ನಿನ್ನೆ ನೀವು ನೋಡಿರ್ಬೋದು, ನಾವು ಬೆಂಗಳೂರಿಗೆ ಹೋಗಿರೋದ್ರಿಂದ ಅಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ನೋಡೋಣ ಅಂತ ಬಂದ್ವಿ. ಜಾಸ್ತಿ ಏನು ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡು. ತುಮಕೂರಲ್ಲಿರೋರಾಗಿದ್ದರೆ ಇಲ್ಲಿ ಬಂದರೆ ನಿಮ್ಗೆ ವರಮಹಾಲಕ್ಷ್ಮಿಗೆ ಎಲ್ಲ ಒಂದೇ ಹತ್ರನೇ ಸಿಗುತ್ತೆ. ಏನು ಬೇಕಾದರೂ ತೊಗೊಂಡೋಗ್ಬೋದು. ಕಲೆಕ್ಷನ್ಸ್ ಅಂತೂ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ತೋರಣಗಳೇ ಸಿಕ್ಕಾಪಟ್ಟೆ ಇದೆ. ಎಷ್ಟು ವೆರೈಟಿ ಇದ್ದು ಅಂದರೆ ಅಷ್ಟು ವೆರೈಟಿ ಇದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ತೋರಣಗಳಾಗಿರ್ಬೋದು, ಮತ್ತು ಹಾರಗಳಾಗಿರ್ಬೋದು, ರಂಗೋಲಿ ಮ್ಯಾಟು, ಮತ್ತು ಮುಖವಾಡ, ಲಕ್ಷ್ಮಿಯ ಮುಖವಾಡ, ಮತ್ತು ಸ್ಯಾರಿ ಕೂಡ ಡ್ರಾಪಿಂಗ್ ಮಾಡಿಕೊಡ್ತಾರಂತೆ. ಒಳ್ಳೆ ಕಲೆಕ್ಷನ್ಸ್ ಇತ್ತು, ತುಂಬಾ ಕಲೆಕ್ಷನ್ಸ್ ಇತ್ತು. ಹ್ಯೂಜ್ ಕಲೆಕ್ಷನ್ಸ್ ಅಂತ ಅನ್ಬೋದು. ನೋಡ್ತಾ ಇರ್ಬೋದು, ಅವರೆಲ್ಲ ಕ್ರಿಯೇಟ್ ಮಾಡಿ ಲಕ್ಷ್ಮಿನ ಯಾವ ಥರ ಕೂರಿಸ್ಬೇಕು, ಯಾವ ಥರ ಡೆಕೋರೇಷನ್ ಮಾಡಬೇಕು ಅಂತ ಎಲ್ಲ ತೋರಿಸ್ತಿದ್ರು. ನಂತರ ಲಕ್ಷ್ಮಿ ಕೂರಿಸೋ ಸ್ಟ್ಯಾಂಡ್ ಆಗಿರ್ಬೋದು, ಬಾಳೆಕಂದು ಸಿಕ್ಸೋ ಸ್ಟ್ಯಾಂಡ್ ಆಗಿರ್ಬೋದು, ತುಂಬಾ ಕಲೆಕ್ಷನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ನಾವೇನು ಜಾಸ್ತಿ ತೊಗೊಳ್ಳಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡ್ವಿ. ಅಂದರೆ ತೊಗೊಳ್ಬೋದು, ತುಂಬಾ ಚೆನ್ನಾಗಿದೆ. ತುಮಕೂರು ಸುತ್ತಮುತ್ತ ಯಾರೇ ಇದ್ರೂ ಇಲ್ಲಿ ರೇಖಾ ಕ್ರಿಯೇಷನ್ಸ್ ಬಂದು ತೊಗೊಳ್ರಿ. ಇದು ಬಂದು ನಿಮಗೆ SSIT ಗಂಗೋತ್ರಿ ನಗರ್ 11th ಕ್ರಾಸಲ್ಲಿ ಲೊಕೇಟ್ ಆಗಿದೆ. ಇದು ರೇಖಾ ಕ್ರಿಯೇಷನ್ಸ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದಾರೆ. ನೀವು ನೋಡ್ಬೋದು, ಜಡೆ ಆಗಿರ್ಬೋದು, ಲಕ್ಷ್ಮಿಗೆ ಹಿಂದೆ ಏನು ಡೆಕೋರೇಟಿವ್ ಮಾಡ್ತೀವಿ ಆ ಥರ ಕಲೆಕ್ಷನ್ಸ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಇತ್ತು. ಬಂದು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಜನ ಇರೋದ್ರಿಂದ ಕಾರು ಬೈಕಲ್ಲಿ ಬಂದಿದ್ವಿ. ಎಲ್ಲ ತೊಗೊಂಡು ನಂತರ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಅಂಗಡಿಗೆ ಹೋದ್ವಿ. ಅಲ್ಲೂ ಕೂಡ ಜ್ಯೂಸು ತೊಗೊಂಡ್ವಿ ಎಲ್ಲರೂ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಎಲ್ಲರೂ ಮುಖ ತಿರ್ಗಿಸ್ಕೊತಿದ್ದಾರೆ. ನಾವು ವೀಡಿಯೋಗೆ ಬರಲ್ಲ ಅಂತ. ದರ್ಶನಾಗಿ ಲಿಕ್ಕಿ, ನನ್ನ ಮಗ ಪರಿಣಿತ, ಯಶು ಎಲ್ಲ. ಇದಾಗಿತ್ತು ಇವತ್ತಿನ ಲಾಗ್.